ರಾಯಚೂರು ಯಾದಗಿರಿ ಜಿಲ್ಲೆಯಲ್ಲಿ ಬೆಳ್ಳಂಬೆಳಗ್ಗೆಯೇ ದಾಳಿ ನಡೆಸಿದಂತಹ ಲೋಕಾಧಿಕಾರಿಗಳು ರಾತ್ರಿವರೆಗೂ ಶೋಧ ನಡೆಸಿದ್ದು ಪರಿಶೀಲನೆಯನ್ನ ಮಾಡಿದ್ದಾರೆ. ಈ ವೇಳೆ ಅವರೇ ಅಚ್ಚರಿಗೊಳ್ಳುವಂತಹ ಆಸ್ತಿಯನ್ನ ಅವರು ಕಂಡಿದ್ದಾರೆ. ಇದರ ಡೀಟೇಲ್ಸ್ ಇದೆ, ನೋಡೋಣ. ರಾಯಚೂರಿನ ಆರ್ಡಿಪಿಆರ್ ಅಧಿಕಾರಿಗಳ ಮೇಲೆ ಲೋಕಾದಾಳಿ 5 ಕಡೆ 3 ಜಿಲ್ಲೆಯ ಲೋಕ ಅಧಿಕಾರಿಗಳು ಏಕಕಾಲಕ್ಕೆ ರೇಡ್. ಮಹಿಳಾ ಅಧಿಕಾರಿಗೆ ಸೇರಿದ ಕೋಟ್ಯಾಂತರ ರೂಪಾಯಿ ಆಸ್ತಿ ಪತ್ತೆ. ರಾಯಚೂರು ಜಿಲ್ಲೆಯ ಆರ್ಡಿಪಿಆರ್ ಇಲಾಖೆ ಸಿಂಧನೂರು ಎಡಬ್ಲ್ಯೂ ವಿಜಯಲಕ್ಷ್ಮಿ ಮನೆ ಮೇಲೆ ನಡೆದ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಲ್ಲಿ ಬಗೆದಷ್ಟು ಆಸ್ತಿ ವಿವರಗಳು, ವಹಿವಾಟುಗಳು ಬೆಳಕಿಗೆ ಬಂದಿದೆ. 49 ಕಡೆಗಳಲ್ಲಿನ ಆಸ್ತಿ ಮಾಹಿತಿಯೊಂದಿಗೆ ರಾಯಚೂರು, ಯಾದಗಿರಿ ಜಿಲ್ಲೆಯ 5 ಕಡೆಗಳಲ್ಲಿ ದಾಳಿ ನಡೆಸಿದ ರಾಯಚೂರು, ಕೊಪ್ಪಳ, ಬಳ್ಳಾರಿ ಜಿಲ್ಲೆಯ ಅಧಿಕಾರಿಗಳ ತಂಡ ಒಟ್ಟು 53 ಕಡೆಗಳಲ್ಲಿನ ಆಸ್ತಿ ವಿವರಗಳನ್ನು ಪತ್ತೆ ಹಚ್ಚಿದೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಸುಮಾರು 33 ಎಕರೆ ಜಮೀನಿನ ದಾಖಲೆಗಳು ಪತ್ತೆಯಾಗಿದೆ. ಯಾದಗಿರಿಯಲ್ಲಿ ಲೇಔಟ್ ದಾಖಲೆ, 2 ಫಾರ್ಮ್ ಹೌಸ್ ದಾಖಲೆ ಸಿಕ್ಕಿದೆ. ದಾಳಿ ವೇಳೆ 290 ಗ್ರಾಂ ಚಿನ್ನಾಭರಣ ಮತ್ತು ಬೆಳ್ಳಿ ಆಭರಣಗಳು, ದೇವರ ಬೆಳ್ಳಿ ಸಾಮಗ್ರಿ, 5 ಲಕ್ಷ ರೂಪಾಯಿ ನಗದು ಹಣ ಪತ್ತೆಯಾಗಿದೆ. ಎಡಬ್ಲ್ಯೂ ವಿಜಯಲಕ್ಷ್ಮಿಗೆ ಸೇರಿದ ಬಹುತೇಕ ಆಸ್ತಿ ಪತ್ರಗಳು ಗಂಡ, ಮಗಳು, ಮಗನ ಹೆಸರಲ್ಲಿ ನೋಂದಣಿಯಾಗಿದೆ. ಇತ್ತೀಚೆಗೆ ಲೇಔಟ್ ಒಂದಕ್ಕೆ ರಸ್ತೆಗಾಗಿ 1 ಕೋಟಿ ಖರ್ಚು ಮಾಡಿ ಅಲ್ಪ ಜಮೀನು ಖರೀದಿಸಿರುವುದು ಬೆಳಕಿಗೆ ಬಂದಿದೆ. ದಾಳಿ ವೇಳೆ ಸಿಕ್ಕ ಎಲ್ಲ ಆಸ್ತಿಗಳ ಮಾಹಿತಿಯನ್ನ ಲೋಕಾಯುಕ್ತ ಅಧಿಕಾರಿಗಳು ಕ್ರೋಢೀಕರಿಸಿಕೊಳ್ತಾ ಇದ್ದಾರೆ. ಒಟ್ಟಾರೆ ರಾಯಚೂರಿನಲ್ಲಿ 2 ಮನೆ, ತೋಟದ ಮನೆ, ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿನ ಆಸ್ತಿ, ಲೇಔಟ್ ಸೇರಿ ಮಹಿಳಾ ಅಧಿಕಾರಿ ವಿಜಯಲಕ್ಷ್ಮಿ ಆದಾಯಕ್ಕಿಂತಲೂ ಅಧಿಕ ಕೋಟಿ ಆಸ್ತಿ ಮಾಡಿರುವುದು ಲೋಕಾಯುಕ್ತ ದಾಳಿಯಲ್ಲಿ ಬಯಲಾಗಿದೆ. ವಿಜಯ್ ಜಾಗಟಕಲ್, ಪಬ್ಲಿಕ್ ಟಿವಿ, ರಾಯಚೂರು.